ಹಾವೇರಿ ಜಿಲ್ಲೆಯ ಸ್ಥಿತಿ ಅಂದರೆ ಈಗ ಪ್ರಯಾಣಿಕರ ಪರಿಸ್ಥಿತಿ. ಹಾವೇರಿನಲ್ಲಿ ಬಸ್ ಬಿಡುವಂತೆ ಪ್ರಯಾಣಿಕರು ಗಲಾಟೆ ಮಾಡಿದ್ದಾರೆ. ಮಹಿಳಾ ಕಂಡಕ್ಟರ್ ಜೊತೆ ಪ್ರಯಾಣಿಕರು ವಾಗ್ವಾದವನ್ನು ನಡೆಸಿದ್ದಾರೆ. ಕಂಡಕ್ಟರ್ನ ಕೇಳಿದ್ರೆ ಅವ್ರೇನು ಮಾಡ್ತಾರೆ, ಅವರು ಮುಷ್ಕರದಲ್ಲಿ ಪಾಲ್ಗೊಳ್ತಾರೆ. ಬಸ್ ಹೋಗಲ್ಲ, ಕೆಳಗಿಳಿರಿ ಅಂತ ಮಹಿಳಾ ಕಂಡಕ್ಟರ್ ಏನೋ ಆವಾಜ್ ಹಾಕಿದಾರಂತೆ. ಯಾಕ್ರಿ ಬಸ್ ಬಿಡಲ್ಲ ಅಂತ ಪ್ರಯಾಣಿಕರು ಗಲಾಟೆ. ಅವ್ರ ಕಷ್ಟ ಅವರಿಗೆ ಕೇಳ್ತಾರೆ. ಆಮೇಲೆ ನಿಮಗೆ ಡಿಪೋ ಮ್ಯಾನೇಜರ್ ಯಾರು ಬಸ್ ಬಿಡಲ್ಲ ಅಂತ ಹೇಳ್ತಿಲ್ಲ, ಕೆಲಸಕ್ಕೆ ಬರದೇ ಇರತಕ್ಕಂಥವರು ನಿರ್ವಾಹಕರು ಮತ್ತು ಚಾಲಕರು. ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಮಾಹಿತಿ ಪಡೆಯೋಣ. ಫಕೀರಯ್ಯ, ಈಗ ಪ್ರಯಾಣಿಕರ ಇಷ್ಟೆಲ್ಲ ಒತ್ತಡದ ನಡುವೆ ಬಸ್ಸನ್ನು ಬಿಟ್ಟಿದ್ದಾರಾ ಅಥವಾ ಬಂದ್ ಪರಿಸ್ಥಿತಿ ಹಾಗೆ ಮುಂದುವರಿತಾ ಇದೆಯಾ? ಅರವಿಂದ್, ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಬೆಳಗಿನಿಂದಲೇ ಕೂಡ ಒಂದು ರೀತಿ ಏನು ಸಾರಿಗೆ ನೌಕರರು ಡ್ಯೂಟಿಯಲ್ಲಿ ಅನುಮಾನದಿಂದ ಅಂದರೆ ಒಂದು ರೀತಿ ಅವರಿಗೆ ಹೋಗಬೇಕೋ ಬೇಡವೋ ಅನ್ನೋ ಅತಂತ್ರ ಸ್ಥಿತಿಯಲ್ಲೇ ಬಂದು ಜಾಯ್ನ್ ಆಗಿರುವಂಥದ್ದು. ಆದರೆ ಬೆಳಗಿನಿಂದಲೂ ಕೂಡ ಹಾವೇರಿಯಲ್ಲಿ ಎಲ್ಲ ಬಸ್ಗಳು ಕೂಡ ಆಪ್ರೇಟ್ ಆಗಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ 400ಕ್ಕೂ ಅಧಿಕ ಖಾಸಗಿ ವಾಹನಗಳನ್ನು ಕೂಡ ರೆಡಿ ಮಾಡಿತ್ತು. ಆದರೆ ಇಲ್ಲಿಯ ಅಧಿಕಾರಿಗಳು ಏನು ನೌಕರರನ್ನ ಮನವೊಲಿಸಿ ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಕೆಲವು ಭಾಗಗಳು ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಹಾವೇರಿಯ ಜಿಲ್ಲಾ ಏನು ಬಸ್ ನಿಲ್ದಾಣ ಇದೆ, ಎಲ್ಲವೂ ಕೂಡ ಬಸ್ ಆಪ್ರೇಟ್ ಆಗ್ತಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ. ಅಂದರೆ ಪ್ರತಿಭಟನೆ ಇರೋ, ಮುಷ್ಕರ ಇರೋ ಹಿನ್ನೆಲೆಯಲ್ಲಿ ಕೆಲವು ಕಂಡಕ್ಟರ್ ಡ್ರೈವರ್ ಹುಬ್ಬಳ್ಳಿಗೆ ಹೋದರೆ ಮುಂದೆ ಸವದತ್ತಿ ಬೇರೆ ಬೇರೆ ಭಾಗಕ್ಕೆ ಹೋಗುವಂಥ ಬಸ್ಗಳಿಲ್ಲ ಅನ್ನೋ ಮಾತುಗಳನ್ನು ಹೇಳೋ ಕಾರಣಕ್ಕಾಗಿ ಹೀಗಾಗಿ ಪ್ರಯಾಣಿಕರು ಕೂಡ ಹೋಗೋದೋ ಬೇಡವೋ ಅನ್ನೋದು ಕೂಡ ಏನು ವಿಚಾರವನ್ನು ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಮಂಗಳವಾರ ಇರೋ ಹಿನ್ನೆಲೆಯಲ್ಲಿ ಯಲ್ಲಮ್ಮನಗುಡ್ಡಕ್ಕೆ ಹೋಗುವಂತಹ ಪ್ರಯಾಣಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಒಂದು ರೀತಿ ಕಂಡಕ್ಟರು ಮತ್ತು ಏನು ಕೌಂಟರ್ನಲ್ಲಿರ್ತಕ್ಕಂಥ ಮ್ಯಾನೇಜರ್ತಿಗೆ ಮಾತಿನ ಚಕಮಕಿ ಕೂಡ ನಡೆದಿರುವಂಥದ್ದು. ಹೀಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಸದ್ಯ ಎಲ್ಲ ಬಸ್ಗಳು ಕೂಡ ಆಪ್ರೇಟ್ ಆಗಿರುವಂಥದ್ದು. ಹೀಗಾಗಿ ಒಂದು ರೀತಿ ಪ್ರಯಾಣಿಕರಿಗೆ ಅಲ್ಲಲ್ಲಿ ಸ್ವಲ್ಪ ಗೊಂದಲ ಆಗಿದ್ದು ಬಿಟ್ಟರೆ ಎಲ್ಲವೂ ಕೂಡ ಬಸ್ಗಳು ಈಗ ಆಪ್ರೇಟ್ ಆಗಿರುವಂಥದ್ದು. ಹೀಗಾಗಿ ಸಾರಿಗೆ ನೌಕರರು ಕೂಡ ನಮಗೆ ಭಯದಲ್ಲಿ ಅಂದರೆ ಗೈರು ಹಾಜರಾದರೆ ಎಲ್ಲಿ ಕೆಲಸಕ್ಕೆ ಕೂತು ಬರುತ್ತೆ ಅನ್ನೋ ಕಾರಣಕ್ಕಾಗಿ ಕೂಡ ಅವರು ಏನು ಬಸ್ಗಳನ್ನು ವಾಹನ ಚಾಲನೆಗೆ ಮುಂದಾಗಿರುವಂಥದ್ದು. ಅರವಿಂದ್. ರೈಟ್. ಪುನೀತ್, ಪ್ರವೀಣ್ ರೆಡ್ಡಿ, ವಿನಯ್ ಮತ್ತು ಫಕೀರಯ್ಯ ಎಲ್ರಿಗೂ ಕೂಡ ಧನ್ಯವಾದ. ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಮಾಹಿತಿ.